ನಟಿ ಕಮ್ ಬಿಗ್ ಬಾಸ್‌ನ ಮಾಜಿ ಸ್ಪರ್ಧಿ ಸ್ಪಂದನ ಸೋಮಣ್ಣ ಇತ್ತೀಚೆಗೆ ಪ್ರೀತಿಯ ನಗರಿ ಪ್ಯಾರಿಸ್‌ಗೆ ಪ್ರವಾಸಕ್ಕೆ ಹೋಗಿದ್ರು. ಇವರು ತಮ್ಮ ಪ್ರಿಯಕರನ ಜೊತೆಗಿರುವಂತಹ ಫೋಟೋಗಳನ್ನ ಹಂಚಿಕೊಳ್ಳೋದ್ರ ಮೂಲಕ ಅಭಿಮಾನಿಗಳಿಗೆ ಶಾಕ್ ಅನ್ನ ಕೊಟ್ಟಿದ್ರು. ಅಂದ್ರೆ ಫೋಟೋನಲ್ಲಿ ಹುಡುಗನ ಮುಖವನ್ನ ಮಾತ್ರ ತೋರಿಸದೆ ಸಸ್ಪೆನ್ಸ್ ಅನ್ನ ಕಾಯ್ಕೊಂಡಿದ್ರು. ಅಭಿಮಾನಿಗಳಲ್ಲಿ ಭಾರಿ ಕುತೂಹಲ ಮೂಡಿಸಿದೆ ಇದೀಗ ಈ ಫೋಟೋ. ಯಾಕೆ ಅಂದ್ರೆ ಎಲ್ರೂ ಕೂಡ ಇದು ಬಿಗ್ ಬಾಸ್‌ನಲ್ಲಿದ್ದಂತಹ ಸೂರಜ್ ಜೊತೆನೇ ಸ್ಪಂದನ ಅವರು ಪ್ಯಾರಿಸ್‌ಗೆ ಹೋಗಿರೋದು. ಹಾಗಾದ್ರೆ ಇವ್ರ ಬಾಯ್ ಫ್ರೆಂಡ್ ಸೂರಜ್ ಏನ ಅಂತ ಕಮೆಂಟ್ ಮಾಡೋದಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಇದಕ್ಕೆ ಸ್ಪಂದನ ಸೋಮಣ್ಣ ಕೂಡ ರಿಯಾಕ್ಟ್ ಮಾಡಿದ್ದು, "ಇದ್ ಯಾರು? ತಮ್ಮ ಹುಡುಗ ಯಾರಿರ್ಬೋದು? ಬಿಗ್ ಬಾಸ್ ಸೂರಜೇನಾ ಅಥವಾ ಬೇರೇನಾ?" ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಸ್ಪಂದನ ಸೋಮಣ್ಣ ಏನ್ ಹೇಳಿದ್ದಾರೆ? ಅವರ ಪ್ರವಾಸದ ಫೋಟೋಗಳು ಇಷ್ಟೊಂದು ವೈರಲ್ ಆಗಿದ್ರ ಬಗ್ಗೆ ಅವ್ರು ಏನ್ ಮಾತಾಡಿದ್ದಾರೆ ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮುಂಚೆ ನೀವು ನಮ್ಮ ದಿ ಸ್ಪೆಷಲ್ ಕನ್ನಡವನ್ನ ಇದುವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್‌ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡ್ಕೊಳ್ಳಿ. ಕನ್ನಡ ಕಿರುತೆರೆಯ ನಟಿ ಮತ್ತೆ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಸ್ಪರ್ಧಿ ಸ್ಪಂದನ ಸೋಮಣ್ಣ ಇತ್ತೀಚೆಗೆ ಭಾರಿ ಸುದ್ದಿಯಲ್ಲಿದ್ದಾರೆ. ಇತ್ತೀಚೆಗೆ ಸ್ಪಂದನ ಸೋಮಣ್ಣ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪ್ಯಾರಿಸ್ ಪ್ರವಾಸದ ಸುಂದರ ಫೋಟೋಗಳನ್ನ ಮತ್ತೆ ವಿಡಿಯೋಗಳನ್ನ ಶೇರ್ ಮಾಡ್ಕೊಂಡಿದ್ರು. ತಮ್ಮ ಪ್ರಿಯಕರನ ಜೊತೆ ಕಳೆದಂತಹ ಸುಂದರ ಕ್ಷಣಗಳನ್ನು ಕೂಡ ಅವರು ಪೋಸ್ಟ್ ಮಾಡಿದ್ರು. ಅದರಲ್ಲಿ ಹುಡುಗನ ಮುಖ ಮಾತ್ರ ಎಲ್ಲೂ ಕೂಡ ಅವರು ರಿವೀಲ್ ನ ಮಾಡಿರ್ಲಿಲ್ಲ. ಹಿಂಬದಿಯಿಂದ ತೆಗೆದಂತಹ ಫೋಟೋಗಳು ಮತ್ತೆ ಸಸ್ಪೆನ್ಸ್ ನ ಕಾಯ್ದುಕೊಳ್ಳುವಂತಹ ಪೋಸ್ಟ್ ಗಳನ್ನ ಹಾಕೋದ್ರ ಮೂಲಕ ಅಭಿಮಾನಿಗಳಲ್ಲಿ ಅವರು ತೀವ್ರ ಕುತೂಹಲವನ್ನ ಮೂಡಿಸ್ಬಿಟ್ಟಿದ್ರು. ಸ್ಪಂದನ ಅವರು ತಮ್ಮ ಹುಡುಗನ ಮುಖವನ್ನ ತೋರಿಸದೇ ಇರೋದಕ್ಕೆ ನೆಟ್ಟಿಗರು ಮತ್ತೆ ಫಾಲೋವರ್ಸ್ ತಾವೇ ಇದನ್ನ ಯಾರಿರ್ಬೋದು ಅನ್ನುವಂತಹ ಒಂದು ಗೆಸ್ ನ ಮಾಡಿ ಕಮೆಂಟ್ ಮಾಡೋದಕ್ಕೆ ಶುರು ಮಾಡ್ಬಿಟ್ಟಿದ್ರು. ಫೋಟೋವನ್ನ ನೋಡಿದಂತಹ ತುಂಬಾ ಜನ ಇವರು ಬಿಗ್ ಬಾಸ್ ನಲ್ಲಿದ್ದಂತಹ ಸೂರಜ್ ಸಿಂಗ್ಗೆ ಇರ್ಬೇಕು, ಇವರೇ ಸ್ಪಂದನ ಅವರ ಬಾಯ್ ಫ್ರೆಂಡ್ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ನಲ್ಲಿ ಹಾಕೋದಕ್ಕೆ ಶುರು ಮಾಡ್ಬಿಟ್ಟಿದ್ರು. ಕಮೆಂಟ್‌ಗಳಲ್ಲಿ ಸೂರಜ್ ಸಿಂಗ್ ಹೆಸರು ಹೆಚ್ಚಾಗಿ ಚರ್ಚೆಗೆ ಬಂದ ತಕ್ಷಣ ಇದಕ್ಕೆ ಸ್ವತಃ ಸ್ಪಂದನ ಸೋಮಣ್ಣ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮಾಧ್ಯಮಗಳಿಗೆ ಮಾತಾಡಿದಂತಹ ಸ್ಪಂದನ, "ಇಲ್ಲ, ನಾನು ಸೂರಜ್ ಜೊತೆ ಮಾತನಾಡಿ ಸುಮಾರು ದಿನಗಳೇ ಆಗಿದೆ. ನನ್ನ ಜೊತೆ ಇರುವಂತಹ ನನ್ನ ಬಾಯ್ ಫ್ರೆಂಡ್ ಸೂರಜ್ ಅಲ್ವೇ ಅಲ್ಲ, ಪಾಪ ಅವರು" ಅಂತ ಹೇಳ್ಕೊಂಡಿದ್ದಾರೆ. "ಆದಷ್ಟು ಬೇಗ ನನ್ನ ಹುಡುಗ ಯಾರು? ಏನ್ ಮಾಡ್ತಾ ಇದ್ದಾರೆ? ಎಲ್ಲಿದ್ದಾರೆ? ಇದ್ರ ಬಗ್ಗೆ ಎಲ್ಲವನ್ನು ಕೂಡ ನಾನು ರಿವೀಲ್ ಅನ್ನ ಮಾಡ್ತೀನಿ. ನಮಗೂ ಆಸೆ ಇರುತ್ತೆ ಅಲ್ವಾ? ನಮ್ಮ ಕೆಲಸಕ್ಕೆ ಎಲ್ಲ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಭಿಮಾನಿಗಳು ಅಂದಾಗ, ನಮ್ಮ ಪರ್ಸನಲ್ ಲೈಫ್‌ನಲ್ಲಿ ಏನಾದ್ರೂ ಆದಾಗ ಅದನ್ನ ನಮ್ಮ ಫಾಲೋವರ್ಸ್ ಜೊತೆ ಹಂಚ್ಕೋಬೇಕು ಅನ್ನೋಂತಹ ಆಸೆ, ಪ್ರೀತಿ 2 ಇದೆ. ಸೊ ಆದಷ್ಟು ಬೇಗ ಹುಡುಗನ ಫೇಸ್, ಅವ್ರು ಯಾರು, ಎಲ್ಲಿನೋರು, ಏನ್ ಮಾಡ್ತಿದ್ದಾರೆ ಅನ್ನೋದನ್ನೆಲ್ಲ ನಾನು ರಿವೀಲ್ ಮಾಡ್ತೀನಿ" ಅಂತ ಹೇಳ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಪ್ಯಾರಿಸ್‌ನ ಟ್ರಿಪ್ ತುಂಬಾ ಚೆನ್ನಾಗಿತ್ತು. ಆದಷ್ಟು ಬೇಗ ಎಲ್ಲವನ್ನು ಕೂಡ ನಾನು ಹೇಳ್ತೀನಿ. ಇನ್ನು ಮದ್ವೆ ಫಿಕ್ಸ್ ಆಗಿದ್ಯಂತೆ, ಹೌದಾ ಅನ್ನುವಂತಹ ಪ್ರಶ್ನೆಗೆ ಅದನ್ನು ಕೂಡ ನಾನು ಆದಷ್ಟು ಬೇಗ ರಿವೀಲ್‌ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಒಟ್ನಲ್ಲಿ ತಮ್ಮ ಜೊತೆ ಇರುವಂತವರು ಸೂರಜ್ ಅಲ್ವೇ ಅಲ್ಲ. ಅವರ ಹೆಸರನ್ನ ಯಾವುದೇ ಕಾರಣಕ್ಕೂ ಕೂಡ ಹೇಳಕ್ ತರಬೇಡಿ ಅಂತ ಕೂಡ ಸ್ಪಂದನ ಸೋಮಣ್ಣ ಅವರು ಹೇಳ್ಕೊಂಡಿದ್ದಾರೆ. ಒಟ್ನಲ್ಲಿ ಬಿಗ್ ಬಾಸ್‌ನಲ್ಲಿ ತಮ್ಮ ಸೌಂದರ್ಯದಿಂದನೇ ಎಲ್ಲರ ಮನಸ್ಸನ್ನ ಗೆದ್ದಿದ್ದಂತಹ ಸ್ಪಂದನ ಅವರು ಇದೀಗ ಹೊಸದಾಗಿ ಒಂದು ಹೆಜ್ಜೆನ ಇಡೋದಕ್ಕೆ ಶುರು ಮಾಡಿದ್ದಾರೆ. ಹೊಸ ಜೀವನಕ್ಕೆ ಕಾಲಿಡೋದಕ್ಕೆ ಶುರು ಮಾಡಿದ್ದಾರೆ. ಅವ್ರಿಗೆ ಎಲ್ಲಾ ರೀತಿಯಿಂದನೂ ಕೂಡ ಒಳ್ಳೇದಾಗ್ಲಿ ಅಂತ ನಾವು ಕೂಡ ಬಯಸೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ.